ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 6ನೇ ಅಧ್ಯಾಯದಲ್ಲಿ 44ನೆಯ ಶ್ಲೋಕ. ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಹ್ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದಬ್ರಹ್ಮಾತಿ ವರ್ತತೆ. ಪದವಿಭಾಗ. ಪೂರ್ವಾಭ್ಯಾಸೇನ ತೇನ ಏವ ಹ್ರಿಯತೆ ಹಿ ಅವಶಃ ಅಪಿ ಸಹ ಜಿಜ್ಞಾಸುಃ ಅಪಿ ಯೋಗಸ್ಯ ಶಬ್ದಬ್ರಹ್ಮ ಅತಿವರ್ತತೆ. ಧ್ಯಾನಕ್ಕೆ ಪ್ರಯತ್ನ ಪಡುತ್ತಿರುವವನು. ಧ್ಯಾನ ಅಂದರೆ ಮನಸ್ಸನ್ನು ಭಗವಂತನಲ್ಲಿ ಏಕಾಗ್ರಗೊಳಿಸೋದು. ಅದು ತುಂಬ ಕಷ್ಟದ ಕೆಲಸ. ಶ್ರೀಕೃಷ್ಣನೇ ಹೇಳಿದಂತೆ ಯತೋ ಯತೋ ನಿಶ್ಚರತಿ. ಮನಸ್ಸು ಒಂದು ಕ್ಷಣ ದೇವರಲ್ಲಿ ನೆಟ್ಟಿದ್ದರೆ ಮರುಕ್ಷಣದಲ್ಲಿ ಇಲ್ಲೆನ್ನೋ ಹೋಗುತ್ತೆ. ಅದನ್ನು ಪ್ರಯತ್ನಪಟ್ಟು ಮತ್ತೆ ಮತ್ತೆ ದೇವರಲ್ಲಿ ನೆಲೆಗೊಳಿಸಬೇಕು. ಇದು ದೀರ್ಘಕಾಲದ ಅಭ್ಯಾಸದಿಂದ ಸಾಧ್ಯ. ಈ ಧ್ಯಾನಕ್ಕಾಗಿ ಅಭ್ಯಾಸ ಮಾಡುತ್ತಾ ಇರುವವನು ಅವನ ಆಯುಷ್ಯ ತೀರಿ ದೇಹಾಂತವಾದರೆ ಕಾಂಗತಿಂ ಕೃಷ್ಣ ಗಚ್ಚತಿ. ಅವನ ಗತಿ ಏನು ಅಂತ ಅದಕ್ಕೆ ಶ್ರೀಕೃಷ್ಣ ಉತ್ತರ ಹೇಳ್ತಿದ್ದಾನೆ. ಅವನನ್ನು ಒಳ್ಳೆಯ ಕುಲದಲ್ಲಿ ಹುಟ್ಟುವಂತೆ ನಾನು ನೋಡಿಕೊಳ್ಳುತ್ತೇನೆ ಅಂತ. ಆ ಭಾಗದಲ್ಲಿ ಬರುವ 44ನೇ ಶ್ಲೋಕ. ಅವನು ಅಂಥ ಪರಿಸರದಲ್ಲಿ ಹುಟ್ಟಿ ತೇನೈವ ಪೂರ್ವಾಭ್ಯಾಸೇನ, ತಾನು ಹಿಂದಿನ ಜನ್ಮದಲ್ಲಿ ಮಾಡಿದ ಧ್ಯಾನದ ಅಭ್ಯಾಸದಿಂದ ಈ ಜನ್ಮದಲ್ಲಿ ಅವಶೋಪಿ ಸಹ. ಅವಶ ಅಂದರೆ ಅವನಿಗೆ ಇಚ್ಛೆ ಅದರಲ್ಲಿ ಸ್ವಾಭಾವಿಕವಾಗಿ ಇಲ್ಲ. ಅವಶಃ ತಾನು ಧ್ಯಾನ ಮಾಡಬೇಕು, ಮನಸ್ಸನ್ನು ನೆಲೆಗೊಳಿಸಬೇಕು ಅನ್ನೋ ಇಚ್ಛೆ ಇಲ್ಲದಿದ್ದರೂ ಕೂಡ ತೇನೈವ ಪೂರ್ವಾಭ್ಯಾಸೇನ ಹ್ರಿಯತೆ. ಅವನು ಧ್ಯಾನಕ್ಕೆ ಸೆಳೆಯಲ್ಪಡ್ತಾನೆ. ಅವನಿಗೆ ಬೇರೆ ಹವ್ಯಾಸಗಳಿದ್ದರೂ ಈ ಕಡೆ ಧ್ಯಾನದಲ್ಲಿ ತೊಡಗಬೇಕು ಅನ್ನೋ ಮನಸ್ಸು ಸಹಜವಾಗಿ ಇಲ್ಲದೇ ಇದ್ದರೂ ಹಿಂದಿನ ಜನ್ಮದಲ್ಲಿ ಧ್ಯಾನಕ್ಕಾಗಿ ಪ್ರಯತ್ನ ಪಟ್ಟಿರೋದರಿಂದ ಅದರ ಸೆಳೆತಕ್ಕೆ ಒಳಗಾಗಿ ಧ್ಯಾನದ ಕ್ರಿಯೆಯಲ್ಲಿ ತೊಡಗ್ತಾನೆ. ಅವನು ಮತ್ತೊಬ್ಬರಿಂದ ಕೇಳಿಯೋ ನೋಡಿಯೋ ಮಾಡಬೇಕು ಅಂತ ಇಚ್ಛೆಯೋ ಇಲ್ಲದಿದ್ದರೂ ಹಿಂದಿನ ಜನ್ಮದ ಅಭ್ಯಾಸ ಅವನನ್ನು ಧ್ಯಾನದ ಕಡೆ ಸೆಳೀತದೆ. ಇದು ಹಿಂದಿನ ಜನ್ಮದಲ್ಲಿ ಏನೇನು ನಾವು ಅನುಭವಿಸಿದ್ದೇವೋ ಅವೆಲ್ಲವೂ ಕೂಡ ಈ ಜನ್ಮದಲ್ಲಿ ಆಗಬೇಕು ಅಂತಿಲ್ಲ. ಆದರೆ ನನ್ನ ಧ್ಯಾನವನ್ನು ಹಿಂದಿನ ಜನ್ಮದಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರುವವನನ್ನು ನಾನು ಅವನಿಗೆ ಗೊತ್ತಿಲ್ಲದಂತೆಯೇ ಧ್ಯಾನದಲ್ಲಿ ಪ್ರವೇಶ ಮಾಡುವಂತೆ ಮಾಡ್ತೇನೆ. ಎಷ್ಟು ದೊಡ್ಡ ಭರವಸೆಯನ್ನು ಶ್ರೀಕೃಷ್ಣ ಕೊಟ್ಟಿದ್ದಾನೆ. ಧ್ಯಾನದ ಪ್ರಾಶಸ್ತ್ಯವನ್ನು ಉತ್ತರಾರ್ಧದಲ್ಲಿ ಶ್ರೀಕೃಷ್ಣ ತಿಳಿಸ್ತಾ ಇದ್ದಾನೆ. ಯೋಗಸ್ಯ ಜಿಜ್ಞಾಸುರಪಿ ಶಬ್ದಬ್ರಹ್ಮ ಅತಿವರ್ತತೆ. ಈ ಧ್ಯಾನ ಯೋಗವನ್ನು ಮಾಡೋದು ಬಿಡಿ, ಆ ಧ್ಯಾನ ಯೋಗವನ್ನು ತಿಳಿಯಬೇಕು. ಜಿಜ್ಞಾಸುಹು ಜ್ಞಾತುಂ ಇಚ್ಛಾವಾನ್. ಯಾರಿಗೆ ಧ್ಯಾನದ ಕ್ರಮವನ್ನು ತಿಳಿಯಬೇಕು ಅಂತ
ಇಚ್ಛೆ ಇದೆಯೋ ಅವನೂ ಕೂಡ ಶಬ್ದ ಬ್ರಹ್ಮ ಅತಿವರ್ತತೆ. ಬ್ರಹ್ಮ ಅಂದರೆ ದೊಡ್ಡದು ಅಂತ ಅರ್ಥ. ದೊಡ್ಡವನು ದೇವರು. ಇನ್ನೊಂದು ದೊಡ್ಡದು ಅಂದರೆ ಅನಂತವಾದ ವೇದರಾಶಿ. ಅದನ್ನು ಶಬ್ದ ಬ್ರಹ್ಮ ಅಂತ ಕರೀತಾರೆ. ಶಬ್ದ ಬ್ರಹ್ಮ ಅಂದರೆ ವೇದ. ವೇದವನ್ನು ಅತಿವರ್ತತೆ. ವೇದ ಇರೋದೇ ನಾವು ಏನು ಮಾಡಬೇಕು ಏನು ಮಾಡಬಾರದು ಅಂತ ವಿಧಿ ನಿಷೇಧಗಳನ್ನು ತಿಳಿಸಿ ನಮ್ಮ ಉದ್ಧಾರವನ್ನು ಮಾಡುವ ಕಾರಣಕ್ಕಾಗಿ. ಯಾರು ಧ್ಯಾನಯೋಗದ ಇಚ್ಛೆ ಇದೆಯೋ ಯಾರಿಗೆ, ಅವನಿಗೆ ವಿಧಿ ನಿಷೇಧಗಳ ನಿರ್ಬಂಧ ಇಲ್ಲ. ಶಬ್ದ ಬ್ರಹ್ಮ ಅಂದರೆ ವೇದವನ್ನು ಅತಿವರ್ತತೆ ಅಂದರೆ ಮೀರಿದ್ದಾನೆ. ಅರ್ಥಾತ್ ಯಾರು ಧ್ಯಾನಯೋಗವನ್ನು ಮಾಡಬೇಕು ಅಂತ ಬಯಸಿ ಅದನ್ನು ತಿಳಿಯೋದಕ್ಕೆ ಪ್ರಯತ್ನ ಪಡ್ತಾನೋ ಅಂಥವನೂ ವಿಧಿ ನಿಷೇಧದ ಕಟ್ಟುಪಾಡುಗಳಿಗೆ ವಿಶೇಷ ಒಳಗಾಗೋದಿಲ್ಲ. ಅವುಗಳ ನಿರ್ಬಂಧವನ್ನು ಆತ ಸಡಿಲುಗೊಳಿಸಬಹುದು. ಇದು ಯೋಗದ ಪ್ರಾಶಸ್ತ್ಯ. ಯೋಗವನ್ನು ಮಾಡ್ತಾ ಇರುವವನಿಗಂತೂ ವಿಧಿ ನಿಷೇಧದ ನಿರ್ಬಂಧ ಇಲ್ಲವೇ ಇಲ್ಲ. ಅದನ್ನು ತಿಳಿಯಬೇಕು ಅಂತ ಬಯಸುವವನಿಗೆ ಕೃಷ್ಣ ಇಷ್ಟೊಂದು ರಿಯಾಯಿತಿಯನ್ನು ತೋರಿಸಿದ್ದಾನೆ ಅಂದರೆ ಧ್ಯಾನಯೋಗವನ್ನು ಮಾಡುವವನಿಗೆ ವಿಧಿ ನಿಷೇಧಗಳ ವಿಶೇಷ ಬದ್ಧತೆ ಇಲ್ಲ. ಇದು ಧ್ಯಾನಯೋಗದ ಪ್ರಾಶಸ್ತ್ಯ. ಮತ್ತೊಮ್ಮೆ ಶ್ಲೋಕ. ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಹ್ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದಬ್ರಹ್ಮಾಧಿವರ್ತತೆ. ಮುಂದಿನ ಶ್ಲೋಕ. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧಃ ತತೋ ಯಾತಿ ಪರಾಂ ಗತಿಂ. ಪ್ರಯತ್ನಾತ್ ಯತಮಾನಃ ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧಃ ತತಃ ಯಾತಿ ಪರಾಂ ಗತಿಂ. ಹಿಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳಿದ ಯೋಗವನ್ನು ಮಾಡಬೇಕಾಗಿಲ್ಲ, ಯೋಗವನ್ನು ತಿಳಿಯ ಬಯಸಿದ್ರೂ ಸಾಕು, ಅವನು ಶಬ್ದ ಬ್ರಹ್ಮಾತಿ ವರ್ತತೆ, ವಿಧಿ ನಿಷೇಧ ಬದ್ಧನಲ್ಲ ಅಂದರೆ ಮುಕ್ತ ಅಂತ ಅರ್ಥ. ಹಾಗಾದರೆ ಧ್ಯಾನವನ್ನು ಮಾಡಬೇಕಾಗಿಲ್ಲ, ಧ್ಯಾನದ ಜ್ಞಾನವನ್ನು ಬಯಸಿದರೆ ಸಾಕು, ಧ್ಯಾನದ ಅಗತ್ಯ ಇಲ್ಲ ಅನ್ನೋ ಪ್ರಶ್ನೆ ಬಂದಾಗ ಶ್ರೀಕೃಷ್ಣ ಅಷ್ಟರಿಂದಲೇ ಅವನಿಗೆ ಮೋಕ್ಷ ಸಿಗೋದಿಲ್ಲ, ವಿಧಿ ನಿಷೇಧ ಅತೀತನಾಗೋದಿಲ್ಲ, ಅವನು ಧ್ಯಾನವನ್ನೂ ಮಾಡಬೇಕು, ಅಷ್ಟೇ ಅಲ್ಲ ಅಪರೋಕ್ಷ ಜ್ಞಾನವನ್ನು ಹೊಂದಲೇಬೇಕು ಅನ್ನೋದನ್ನು ಈ 45ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಪ್ರಯತ್ನಾತ್ ಯತಮಾನಃ ಯೋಗಿ ಅಂದರೆ ವಿಶೇಷ ಯತ್ನದಿಂದ ಅವನು ಜಿಜ್ಞಾಸು ಆಗಿರಬಹುದು, ಜಿಜ್ಞಾಸುವಾಗಿ ಯೋಗದ ಬಗ್ಗೆ ತಿಳುವಳಿಕೆಯನ್ನು ಪಡೆದು ಯತಮಾನಃ ಆ ಯೋಗಕ್ಕಾಗಿ ಪ್ರಯತ್ನ ಪಡಬೇಕು. ಈಗ ಬರೇ ಜಿಜ್ಞಾಸೆ ಸಾಲದು, ತಿಳಿಯಬೇಕು ಅಂತ ಇಚ್ಛೆಪಟ್ಟು ತಿಳಿದವರಿಂದ ಅದನ್ನು ತಿಳಿದು ಪ್ರಯತ್ನ ಮಾಡಿ ಯೋಗಿ ಅವನು ಧ್ಯಾನವನ್ನು ಮಾಡಿ ಸಂಶುದ್ಧ ಕಿಲ್ಬಿಷಃ, ಕಿಲ್ಬಿಷ ಅಂದರೆ ಪಾಪ, ಸಂಶುದ್ಧ ಪರಿಶುದ್ಧವಾದ ಪಾಪ ಉಳ್ಳವನಾಗಿ ಅಂದರೆ ಪಾಪವನ್ನೆಲ್ಲ ಶುದ್ಧೀಕರಿಸಿಕೊಂಡು ತನ್ನಲ್ಲಿ ಇರುವ ಜನ್ಮಾಂತರದಿಂದ ಸಂಪಾದಿಸಿದ ಪಾಪವನ್ನು ತೊಡೆದುಕೊಂಡು
ಧ್ಯಾನ ಯೋಗದಿಂದ ನಮ್ಮ ಪೂರ್ವಜನ್ಮದ ಪಾಪಗಳು ನಾಶವಾಗ್ತವೆ. ಅಷ್ಟೇ ಅಲ್ಲ, ಅನೇಕ ಜನ್ಮ ಸಂಸಿದ್ಧ. ಈ ಧ್ಯಾನವನ್ನು ಒಂದು ಜನ್ಮದಲ್ಲಿ ಮಾಡಿದರೆ ಸಾಲದು, ಅನೇಕ ಜನ್ಮದಿಂದ ಈ ಧ್ಯಾನವನ್ನು ಮಾಡಿ ಸಂಸಿದ್ಧ, ಅಪರೋಕ್ಷಜ್ಞಾನಿಯಾಗಿ ಅಂತ ಅರ್ಥ. ಈ ಜನ್ಮಾಂತರಗಳಲ್ಲಿ ಧ್ಯಾನವನ್ನು ಮಾಡ್ತಾಲೇ ಸಂಸಿದ್ಧ, ಒಂದು ಜನ್ಮದಲ್ಲಿ ಅವನಿಗೆ ಭಗವಂತನ ಅಪರೋಕ್ಷ ಆಗ್ತದೆ. ಅನೇಕ ಜನ್ಮನಿ ಧ್ಯಾನವನ್ನು ಮಾಡ್ತಾ ಸಂಸಿದ್ಧ, ಅಪರೋಕ್ಷ ಜ್ಞಾನವನ್ನು ಪಡೆದವನಾಗಿ ಪರಾಂ ಗತಿಂ ಯಾತಿ, ಶ್ರೇಷ್ಠವಾದ ಗಮ್ಯಸ್ಥಾನವನ್ನು ಹೊಂದುತ್ತಾನೆ, ಅರ್ಥಾತ್ ಮುಕ್ತನಾಗ್ತಾನೆ. ಶಬ್ದ ಬ್ರಹ್ಮ ಅತಿವರ್ತತೆ, ವಿಧಿ ನಿಷೇಧಗಳನ್ನು ದಾಟಿ ಆತ ಮುಕ್ತನಾಗ್ತಾನೆ. ಅಲ್ಲಿಗೆ ಯೋಗದ ಜಿಜ್ಞಾಸು ಮಾತ್ರ ಆದರೆ ಸಾಲದು, ಜಿಜ್ಞಾಸುವಾಗಿ ಜ್ಞಾನವನ್ನು ಗಳಿಸಿ ಯೋಗವನ್ನು ಅನುಷ್ಠಾನ ಮಾಡಿ ಜನ್ಮ ಜನ್ಮಾಂತರಗಳ ಸಾಧನೆಯಿಂದ ಅಪರೋಕ್ಷ ಜ್ಞಾನವನ್ನು ಪಡೆದು ಆಮೇಲೆ ಭಗವತ್ ಪ್ರಸಾದದಿಂದ ಮುಕ್ತನಾಗ್ತಾನೆ. ಇದು ಯೋಗಿಗೆ ಸಿಗುವ ಮೋಕ್ಷದ ಫಲದ ಕ್ರಮ. ಮತ್ತೊಮ್ಮೆ ಶ್ಲೋಕ. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧ ತತೋ ಯಾತಿ ಪರಾಂ ಗತಿಂ. ಈ ಯೋಗದ ಪ್ರಶಂಸೆಯನ್ನು ಶ್ರೀಕೃಷ್ಣ ಮುಂದಿನ ಶ್ಲೋಕದಲ್ಲಿ ಮಾಡ್ತಾ ಇದ್ದಾನೆ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. ಪದವಿಭಾಗ. ತಪಸ್ವಿಭ್ಯ ಅಧಿಕ ಯೋಗಿ ಜ್ಞಾನಿಭ್ಯ ಅಪಿ ಮತಃ ಅಧಿಕಃ ಕರ್ಮಿಭ್ಯಃ ಚ ಅಧಿಕಃ ಯೋಗಿ ತಸ್ಮಾತ್ ಯೋಗಿ ಭವ ಅರ್ಜುನ. ಅರ್ಜುನ, ನೀನು ಧ್ಯಾನ ಯೋಗವನ್ನು ಕೈಗೊಳ್ಳು. ಯೋಗಿ ಭವ ಅರ್ಜುನ. ಅರ್ಜುನನೇ, ನೀನು ಧ್ಯಾನಿಯಾಗು. ಯಾಕೆ? ತಪಸ್ವಿಭ್ಯ ಯೋಗಿ ಅಧಿಕಃ. ಧ್ಯಾನಯೋಗವನ್ನು ಅನುಷ್ಠಾನ ಮಾಡುವವನು ತಪಸ್ವಿಗಳಿಗಿಂತಲೂ ಶ್ರೇಷ್ಠ. ತಪಸ್ವಿಗಳು ಧ್ಯಾನವನ್ನೇ ಮಾಡುವವರು. ಆದ್ದರಿಂದ ತಪಸ್ಸು ಅಂದರೆ ಇಲ್ಲಿ ಕೃಚ್ಛ್ರ ವ್ರತಗಳನ್ನು, ಏಕಾದಶಿ ಚಾಂದ್ರಾಯಣಾದಿ ವ್ರತಗಳನ್ನು ಮಾಡಿ ದೇಹವನ್ನು ದಣಿಸುವವರು. ಅಲ್ಲಿಗೆ ತಪಸ್ವಿಭ್ಯ. ಚಾಂದ್ರಾಯಣಾದಿ ಉಪವಾಸದಲ್ಲಿ ಯಾರು ತೊಡಗಿದ್ದಾರೋ ಅವರಿಗಿಂತಲೂ ಯೋಗಿ ಅಧಿಕ. ಧ್ಯಾನಯೋಗವನ್ನು ಮಾಡುವವನು ಶ್ರೇಷ್ಠ. ಜ್ಞಾನಿಭ್ಯೋಪಿ ಅಧಿಕೋ ಮತಃ. ಆ ಯೋಗಿ ಯಾರು ಜ್ಞಾನಿಗಳಾಗಿದ್ದಾರೋ ಅವರಿಗಿಂತಲೂ ಶ್ರೇಷ್ಠ. ವಸ್ತುತಃ ಧ್ಯಾನದಿಂದ ಗಳಿಸೋದು ನಾವು ಜ್ಞಾನವನ್ನು. ಆದರೆ ಶ್ರೀಕೃಷ್ಣ ಹೇಳ್ತಾನೆ, ಜ್ಞಾನಿಗಳಿಗಿಂತಲೂ ಧ್ಯಾನ ಮಾಡುವವನು ಶ್ರೇಷ್ಠ ಅಂತ. ಜ್ಞಾನಿಗಳಿಗಿಂತಲೂ ಅಂದರೆ ಯೋಗಾಭ್ಯಾಸವನ್ನು ಮಾಡದೆ ಭಗವಂತನ ಬಗ್ಗೆ ಜ್ಞಾನವನ್ನು ಪಡೆದವರು ಜ್ಞಾನಿಗಳು. ಪ್ರವಚನಗಳಿಂದಲೋ ಶಾಸ್ತ್ರಗಳನ್ನು ಓದಿಯೋ ಯಾರು ಭಗವಂತನ ಬಗ್ಗೆ ಜ್ಞಾನವನ್ನು ಪಡೆದಿದ್ದಾರೋ ಅವರಿಗಿಂತಲೂ ಧ್ಯಾನವನ್ನು ಮಾಡುವವನು ಅಧಿಕ, ಶ್ರೇಷ್ಠನಾಗಿದ್ದಾನೆ. ಕರ್ಮಿಭ್ಯಶ್ಚ ಅಧಿಕ. ಯಜ್ಞ ಯಾಗಾದಿ ಸತ್ಕರ್ಮಗಳನ್ನು ಯಾರು ಅನುಷ್ಠಾನ ಮಾಡ್ತಾರೋ ಅವರಿಗಿಂತಲೂ ಯೋಗಿಯು ಧ್ಯಾನ ಮಾಡುವವನು ಮಿಗಿಲು. ತಸ್ಮಾತ್, ಹೀಗೆ ಯೋಗವು ಸರ್ವಶ್ರೇಷ್ಠವಾದ ಒಂದು
ಆಗಿರೋದರಿಂದ ಅರ್ಜುನ ಯೋಗಿ ಭವ, ನೀನು ಆ ಯೋಗ ಮಾರ್ಗವನ್ನು, ಧ್ಯಾನದ ಮಾರ್ಗವನ್ನು ಅನುಸರಿಸು. ಮತ್ತೊಮ್ಮೆ ಶ್ಲೋಕ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ಯೋಗಿ ಭವಾರ್ಜುನ. ಹಿಂದೆ ಉಳಿದ ಸಾಧಕರಿಗಿಂತ ಯೋಗಾಭ್ಯಾಸ ಮಾಡುವವನು, ಧ್ಯಾನ ಮಾಡುವವನು ಶ್ರೇಷ್ಠ ಸಾಧಕ ಅಂತ ಶ್ರೀಕೃಷ್ಣ ಹೇಳಿದ್ದ. ಇವಾಗ ಯೋಗಿಗಳಲ್ಲೇ ತರತಮ ಭಾವವನ್ನು ಹೇಳ್ತಾ ಇದ್ದಾನೆ ಮುಂದಿನ ಶ್ಲೋಕದಲ್ಲಿ. 47ನೆಯ ಶ್ಲೋಕ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಪದವಿಭಾಗ. ಯೋಗಿನಾಂ ಅಪಿ ಸರ್ವೇಷಾಂ ಮದ್ಗತೇನ ಅಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯಃ ಮಾಂ ಸಹ ಮೇ ಯುಕ್ತತಮೋ ಮತಃ. ಸರ್ವೇಷಾಂ ಯೋಗಿನಾಂ ಅಪಿ. ಧ್ಯಾನ ಯೋಗವನ್ನು ಮಾಡುವವರು ತುಂಬ ಜನ ಇದ್ದಾರೆ. ನಮ್ಮ ಇಷ್ಟ ದೇವತೆಗಳನ್ನು ನಾವು ಧ್ಯಾನಿಸ್ತೇವೆ. ಒಬ್ಬ ರುದ್ರದೇವನ ಧ್ಯಾನ ಮಾಡಬಹುದು, ಒಬ್ಬ ದುರ್ಗೆಯ ಧ್ಯಾನವನ್ನು ಮಾಡಬಹುದು, ಇನ್ನೊಬ್ಬ ಮುಖ್ಯಪ್ರಾಣನ ಧ್ಯಾನವನ್ನು ಮಾಡಬಹುದು, ದೇವರನ್ನು ಧ್ಯಾನ ಮಾಡಬಹುದು. ಈ ಎಲ್ಲ ಧ್ಯಾನಿಗಳಲ್ಲಿ ಸರ್ವೇಷಾಂ ಯೋಗಿನಾಂ. ಇನ್ನು ಇವತ್ತು ಧ್ಯಾನ ಮಾಡುವ ಕ್ರಮ ಮನಸ್ಸನ್ನು ಶೂನ್ಯದಲ್ಲಿ ಏಕಾಗ್ರಗೊಳಿಸೋದು ಅಂತ. ಯಾವ ದೇವರ ಬಗ್ಗೆಯೂ ಅದನ್ನು ನೆಲೆಗೊಳಿಸೋದಲ್ಲ, ಇದ್ದದ್ದನ್ನೆಲ್ಲ ಕಳಚಿ ಹಾಕೋದು, ಮನಸ್ಸನ್ನು ನಿರ್ವಿಷಯವಾಗಿ ನಿಲ್ಲಿಸೋದು ಅಂತ. ಹೀಗೆ ಯೋಗಿಗಳು ಅನೇಕ ವಿಧ ಇದ್ದಾರೆ. ಸರ್ವೇಷಾಂ ಯೋಗಿನಾಂ, ಈ ಎಲ್ಲ ಯೋಗಿಗಳಲ್ಲಿ ಯಹ ಶ್ರದ್ಧಾವಾನ್ ಭಜತೆ ಮಾಂ. ಶ್ರದ್ಧಾ ಅಂದರೆ ಇಲ್ಲಿ ಭಕ್ತಿ ಅಂತ ಅರ್ಥ. ಯಾರು ನನ್ನನ್ನು ಭಕ್ತಿಯಿಂದ ಸೇವಿಸ್ತಾನೋ, ಅಂದರೆ ನನ್ನ ಬಗ್ಗೆ ಧ್ಯಾನವನ್ನು ಭಕ್ತಿಯಿಂದ ಮಾಡ್ತಾನೋ, ಇತರ ದೇವತೆಗಳ ಬದಲು ನನ್ನನ್ನು ಯಾರು ಭಕ್ತಿಯಿಂದ ಭಜತೆ ಅಂದರೆ ಧ್ಯಾನ ಮಾಡ್ತಾನೋ, ಹೇಗೆ ಮದ್ಗತೇನ ಅಂತರಾತ್ಮನ. ಅಂತರಾತ್ಮ ಅಂದರೆ ಮನಸ್ಸು. ಮದ್ಗತೇನ ಅಂತರಾತ್ಮನ, ನನ್ನಲ್ಲಿ ನೆಟ್ಟ ಮನಸ್ಸುಳ್ಳವನಾಗಿ ಭಕ್ತಿಪೂರ್ವಕವಾಗಿ ನನ್ನನ್ನು ಯಾರು ಭಜಿಸ್ತಾನೋ ಸಹ ಮೇ ಯುಕ್ತತಮೋ ಮತಃ, ಅವನು ಅತ್ಯಂತ ಶ್ರೇಷ್ಠನಾದ ವ್ಯಕ್ತಿ. ಕೃಷ್ಣ ಹೇಳಿದ ಮಾತು. ಅದರಿಂದ ಧ್ಯಾನ ಮಾಡಬೇಕು ಅಂದರೆ ಯಾರನ್ನು ಧ್ಯಾನ ಮಾಡಬೇಕು? ತುಂಬ ದೇವತೆಗಳಿದ್ದಾರೆ. ಈ ದೇವತೆಗಳನ್ನು ಧ್ಯಾನ ಮಾಡಿದ್ದನ್ನು ತಪ್ಪು ಅಂತ ಶ್ರೀಕೃಷ್ಣ ಹೇಳಲಿಲ್ಲ. ಆದರೆ ಇತರೆಲ್ಲ ದೇವತೆಗಳನ್ನು ಧ್ಯಾನ ಮಾಡುವುದಕ್ಕಿಂತಲೂ ನನ್ನ ಮೇಲೆ ಭಕ್ತಿಯಿಂದ ಮನಸ್ಸನ್ನು ನನ್ನಲ್ಲಿ ನೆಲೆಗೊಳಿಸಿ ಯಾರು ಧ್ಯಾನ ಮಾಡ್ತಾನೋ ಸಹ ಯುಕ್ತತಮಃ ಮತಃ, ಅವನು ನನಗೆ ತುಂಬ ಪ್ರೀತಿಪಾತ್ರ ಅಂತ ಶ್ರೀಕೃಷ್ಣನ ಸಂದೇಶ. ಆದ್ದರಿಂದ ನಾವು ಧ್ಯಾನ ಮಾಡಬೇಕು ಅಂದರೆ ಮನಸ್ಸನ್ನು ಶೂನ್ಯದಲ್ಲಿ ನೆಲೆಗೊಳಿಸಬೇಕು ಅಂತಾಗಲಿ, ಅಥವಾ ಐಶ್ವರ್ಯ ಲೌಕಿಕ ಭೋಗ ಭಾಗ್ಯಗಳ ಕಾಮನೆಯಿಂದ ನಮಗೆ ಇಷ್ಟವಾದ ಒಂದು ಭಗವಂತನನ್ನು ಬಿಟ್ಟು ಇತರ ವಸ್ತುಗಳನ್ನು ಧ್ಯಾನ ಮಾಡೋದಾಗಲಿ, ಅಲ್ಲದೆ ನನ್ನನ್ನೇ ಯಾರು ಧ್ಯಾನ ಮಾಡ್ತಾರೋ ಅವರು ತುಂಬ ಯುಕ್ತರು ಅನ್ನೋದು ಶ್ರೀಕೃಷ್ಣನ ಆದೇಶ.
ಆದ್ದರಿಂದ ನಾವು ಧ್ಯಾನ ಮಾಡೋದಾದರೆ ಕೃಷ್ಣನ ಧ್ಯಾನವನ್ನು ಮಾಡಿರಿ. ಐಹಿಕವಾದ ಕೃಷ್ಣ ಅಂದರೆ ಕಷ್ಟವನ್ನು ಕಳೆಯುವವನು ಅಂತ ಅರ್ಥ. ಐಹಿಕವಾದ ಕಷ್ಟದ ಪರಿಹಾರದ ಜೊತೆಯಲ್ಲಿ ಕೃಷ್ಣ ನನ್ನನ್ನು ಧ್ಯಾನ ಮಾಡಿ ಅಂತ ಅವನೇ ಕರೆ ಕೊಟ್ಟಿರೋದರಿಂದ ಅವನ ಧ್ಯಾನವನ್ನು ಮಾಡಿದಾಗ ನಮಗೆ ವಿಶೇಷವಾದ ಅವನ ಅನುಗ್ರಹದಿಂದ ಮೋಕ್ಷ ರೂಪವಾದ ಉತ್ತಮ ಫಲ ದೊರೆಯುವ ಅವಕಾಶ ಇದೆ. ಆದ್ದರಿಂದ ನನ್ನನ್ನು ಧ್ಯಾನ ಮಾಡಿ ಅಂತ ಈ ಅಧ್ಯಾಯಕ್ಕೆ ಮಂಗಳವನ್ನು ಹಾಡಿದ್ದಾನೆ. ಇಲ್ಲಿಗೆ 6ನೆಯ ಅಧ್ಯಾಯ ಮುಗಿಯಿತು. ಅಂದರೆ ಪ್ರಥಮ ಷಟ್ಕ 6 ಅಧ್ಯಾಯಗಳ ಮೊದಲ ಭಾಗ ಭಗವದ್ಗೀತೆ ಇಲ್ಲಿ ಮುಕ್ತಾಯಗೊಂಡಿದೆ. ಓಂ ತಸ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಆತ್ಮಸಂಯಮಯೋಗೋ ನಾಮ ಷಷ್ಠೋಧ್ಯಾಯಃ. ಆತ್ಮ ಸಂಯಮನಂ. ಆತ್ಮ ಅಂದರೆ ಮನಸ್ಸು, ಅದನ್ನು ಸಂಯಮನ ಅಂದರೆ ನಿಯಂತ್ರಣದಲ್ಲಿಡೋದು. ಎಲ್ಲಿ ನಿಯಂತ್ರಣ ಮಾಡಬೇಕು? ನಮ್ಮ ವಶದಲ್ಲಿ ತೆಗೆದುಕೊಂಡು ಕೃಷ್ಣನಲ್ಲಿ ಆಸಕ್ತಗೊಳಿಸಬೇಕು. ಹೀಗೆ ಆತ್ಮ ಸಂಯಮನ ಯೋಗ ಅಂದರೆ ಧ್ಯಾನ. ಧ್ಯಾನವನ್ನು ತಿಳಿಸೋದು ಈ ಅಧ್ಯಾಯದ ಪ್ರಮುಖವಾದ ಉದ್ದೇಶವಾಗಿದೆ ಅಂತ ಈ ಕೊನೆಯ ಮಾತು ಹೇಳ್ತಾ ಇದೆ. ಮತ್ತೊಮ್ಮೆ ಶ್ಲೋಕ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಭಗವದ್ಗೀತೆಯ ಒಂದೊಂದು ಶ್ಲೋಕಗಳನ್ನು ಅರ್ಥಸಹಿತವಾಗಿ ಕೇಳ್ತಾ ಇದ್ದೇವೆ. ಶ್ರೀಕೃಷ್ಣ ಸಂದೇಶ ಅದು. ಅದರಲ್ಲಿ ಒಂದು ಘಟ್ಟವನ್ನು ನಾವು ಮುಗಿಸಿದ್ದೇವೆ. ಉತ್ತಮವಾದ ಒಂದು ಮಂಗಳ ಹಾಡಿದ್ದೇವೆ. ನಮ್ಮ ಸಾಧನೆಯಲ್ಲೆಲ್ಲ ಶ್ರೇಷ್ಠವಾದ ಸಾಧನೆ ಭಗವಂತನ ಧ್ಯಾನ. ಅದು ಶ್ರೀಕೃಷ್ಣ ಹೇಳಿದಂತೆ ಅವನ ಧ್ಯಾನ. ಆ ಧ್ಯಾನ ಐಹಿಕವಾದ ಫಲದ ಜೊತೆ ಸಕಲ ಅಭೀಷ್ಟಗಳನ್ನು ಮೋಕ್ಷವನ್ನು ಕರುಣಿಸೋದರಿಂದ ತುಂಬ ಶ್ರೇಷ್ಠವಾದ ಸಾಧನ ಅಂತ ಶ್ರೀಕೃಷ್ಣ ಇಲ್ಲಿ ತನ್ನ ಅಭಿಪ್ರಾಯವನ್ನು ನಮಗೆ ತಿಳಿಸಿಕೊಟ್ಟಿದ್ದಾನೆ. ಆದ್ದರಿಂದ ಭಗವದ್ಗೀತೆಯನ್ನು ಶ್ರವಣ ಮಾಡಿದ ಎಲ್ಲ ಅಭಿಮಾನಿ ಶ್ರೋತೃಗಳಿಗೂ ಕೂಡ ಶ್ರೀಕೃಷ್ಣನ ಮೇಲೆ ವಿಶೇಷ ಭಕ್ತಿ ಉಂಟಾಗಿ ಅವನ ಧ್ಯಾನಕ್ಕೆ ನಮ್ಮ ಮನಸ್ಸು ದೃಢವಾಗಲಿ, ಬೇರೆ ವಿಷಯಗಳ ಕಡೆಗೆ ಚಲಿಸದೆ ಆ ಪ್ರಯತ್ನವನ್ನು ಭಗವಂತ ನಮ್ಮಿಂದ ಮಾಡಿಸಿ ತನ್ನ ಕಡೆಗೆ ಸೆಳೆಸಿ ಅವನ ಧ್ಯಾನ ಈ ಜನ್ಮದಲ್ಲಿ ನಮಗೆ ಸ್ವಲ್ಪವಾದರೂ ಕೈಗೂಡಿ ಜನ್ಮ ಜನ್ಮಾಂತರಕ್ಕೂ ಕೂಡ ಅವನು ಆ ಮಾರ್ಗದಲ್ಲಿ ನಡೆಸುವ ಸುಯೋಗ ನಮಗೆ ದೊರಕಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇದುವರೆಗಿನ ಈ ಅಧ್ಯಾಯದ ಪ್ರವಚನ, ನೀವು ಮಾಡಿದ ಶ್ರವಣ, ಇದನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿ ಕೃಷ್ಣಾರ್ಪಣ ಅಂದು ಮುಂದಿನ 2ನೆಯ ಷಟ್ಕಕ್ಕೆ, ದ್ವಿತೀಯ ಷಟ್ಕಕ್ಕೆ ನಾವು ಪ್ರವೇಶ ಮಾಡೋದಕ್ಕೆ ಶ್ರೀಕೃಷ್ಣನ ವಿಶೇಷ ಅನುಗ್ರಹವನ್ನು ಪ್ರಾರ್ಥನೆ ಮಾಡೋಣ. ಭಗವದ್ಗೀತೆಯ ಈ ಪ್ರವಚನ ಸೇವೆಯನ್ನು ಶ್ರೀಪೂರ್ಣ ಕುಲಕರ್ಣಿ ಹಾಗೂ ಪ್ರಗತಿ ದೇಶಪಾಂಡೆ ಇವರು ಆರ್ಥಿಕವಾಗಿ ಪ್ರೋತ್ಸಾಹವನ್ನು ನೀಡಿ ಸಹಾಯ ಮಾಡಿದ್ದಾರೆ. ಶ್ರೀಕೃಷ್ಣ ಅವರಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ.